ಭಾರತ್ ಮಾತಾ ಕಿ. ಬಿಜೆಪಿಯ ರೈತಪರ ಹೋರಾಟಕ್ಕೆ ರೈತ ನಾಯಕ ಬಿಎಸ್ ಯಡಿಯೂರಪ್ಪನವರಿಗೆ ಬಲೋ ಭಾರತ್ ಮಾತಾ ಕಿ. ಆತ್ಮೀಯ ರೈತ ಬಾಂಧವರೇ, ಭಾರತೀಯ ಜನತಾ ಪಾರ್ಟಿ ಇಂದು ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಬಿಡದಿನಲ್ಲಿ ಒತ್ತಾಯಪೂರ್ವಕವಾಗಿ ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನ ಕಸಿದುಕೊಂಡು ಗುಂಡಾಗರ್ದಿಯನ್ನ ಮಾಡಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಚಪಲವನ್ನ ತೀರಿಸಿಕೊಳ್ಳೋದಕ್ಕೆ ಬಿಡದಿನಲ್ಲಿ ಏನೋ ಸ್ಯಾಟಲೈಟ್ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ಜಮೀನನ್ನ ಕಸ್ಕೊಂಡು ಉಪನಗರವನ್ನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ರಣಕಹಳೆಯನ್ನ ಊದಿರ್ತಕ್ಕಂಥದ್ದು. ನಾವು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೇವೆ, ರಾಜ್ಯದಲ್ಲಿ ರೈತರ ಪರವಾಗಿ ಆಲೋಚನೆಯನ್ನ ಮಾಡದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಆಲೋಚನೆ ಮಾಡತಕ್ಕಂತ ಮುಖ್ಯಮಂತ್ರಿಗಳು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರೆ ಇದೇ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ, ರೈತರಿಗೆ ಆಗ್ತಕ್ಕಂಥ ಅನ್ಯಾಯ. ಬಿಡದಿ ಸುತ್ತಮುತ್ತಲ ಗ್ರಾಮದ ರೈತರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಶ್ನೆನ ಕೇಳ್ತಾ ಇದ್ದಾರೆ. ನಾನು ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮೆಲ್ಲ ಪಕ್ಷದ ಮುಖಂಡರು ಆ ಭಾಗದ ರೈತರನ್ನ ಮಾತನಾಡಿಸೋದಕ್ಕೆ ಹೋದಾಗ ರೈತರು ಎತ್ತಿರ್ತಕ್ಕಂಥ ಪ್ರಶ್ನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪರವಾಗಿ ಕೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಶಾಸಕರು ನೂರಾರು ಸಾವಿರಾರು ಎಕರೆ ಜಮೀನನ್ನ ಬಿಡದಿ ಭಾಗದಲ್ಲಿ ಇಟ್ಕೋಬಹುದು. ಕೃಷಿ ಚಟುವಟಿಕೆನ ಮಾಡ್ತಕ್ಕಂಥ ನಾವು ರೈತರು, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರು, ನಾವು 4-5 ಎಕರೆ ನಮ್ಮ ಕುಟುಂಬಕ್ಕೋಸ್ಕರ ಇಟ್ಕೋಬಾರ್ದ, ಕೃಷಿ ಚಟುವಟಿಕೆ ಮಾಡಬಾರ್ದ? ಈ ಪ್ರಶ್ನೆಯನ್ನ ಆ ಭಾಗದ ರೈತರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ದೀರಿ, ಯಾವುದೇ ಕಾರಣಕ್ಕೂ ರೈತರಿಂದ ನಾವು ಬಲವಂತವಾಗಿ ಜಮೀನನ್ನ, ತಾಯಿ ಅಲ್ಲೇ ಕುತ್ಕೊಳ್ಳಮ್ಮ, ಯಾವುದೇ ಕಾರಣಕ್ಕೂ ನಾವು ರೈತರಿಂದ ಬಲವಂತವಾಗಿ ಜಮೀನನ್ನ ಕಸಿದುಕೊಳ್ಳಲ್ಲ ಅನ್ನುವ ಮಾತನ್ನ ಏನು ಹೇಳಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ. ಒಂದು ಕಡೆ ಈ ರೀತಿ ಹೇಳಿಕೆಯನ್ನ ಕೊಡ್ತೀರಿ, ಮತ್ತೊಂದು ಕಡೆ ರಾತ್ರೋರಾತ್ರಿ ರೈತರ ಮನೆಗಳಿಗೆ ಗುಂಡಾಗಳಿಗೆ ಹೋಗ್ತಾ ಇದ್ದಾರೆ. ಗುಂಡಾಗಳು ಹೋಗಿ ರೈತ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ಗೆ ನಿಮ್ಮ ಜಮೀನನ್ನ ಬಿಡ್ಕೊಡದೆ ಹೋದ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವ ಬೆದರಿಕೆಯನ್ನು ಕೂಡ ಗುಂಡಾಗಳು ರೈತ ಕುಟುಂಬಗಳಿಗೆ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜೀವನದ ಬಹಳ ದೊಡ್ಡ ಆಸೆ ಈಡೇರಿದೆ. ನಿಮಗೆ ನಿಮ್ಮ ಹಲವು ದಶಕಗಳ ಕನಸೇನಿತ್ತು, ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಕನಸು ನೆರವೇರಿದೆ ಈಗಾಗಲೇ. ಆದ್ರೆ ಏನ್ ಮಾಡ್ತೀರಿ? ಮನುಷ್ಯನಿಗೆ ದುರಾಸೆ ಬಂದ್ರೆ
ಯಾವುದೂ ಕೂಡ ಸಾಕಾಗೋದಿಲ್ಲ. ಮುಖ್ಯಮಂತ್ರಿಗಳಾಗಿ 24 ಗಂಟೆಯಲ್ಲಿ ಅವ್ರ ಕೈ ಹಾಕಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಉತ್ತರ ಕರ್ನಾಟಕದ ರೈತರ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಲ್ಲ, ಉತ್ತರ ಕರ್ನಾಟಕದ ರಾಜ್ಯದ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಲಿಲ್ಲ. ಅದರ ಬದಲಾಗಿ ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅಂತೇಳಿ ಮುಂದೆ ಹೋಗ್ತೀರಿ. ಕನಕಪುರದಲ್ಲಿ ಏರ್ಪೋರ್ಟ್ ಅನ್ನ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀರಿ. ಇದರಲ್ಲಿ ರಿಯಲ್ ಎಸ್ಟೇಟ್ ಆಸಕ್ತಿ ಒಂದು ಬಿಟ್ರೆ ಬೇರೆ ಏನು ಆಸಕ್ತಿ ಇದೆ ಅನ್ನೋದನ್ನ ರಾಜ್ಯದ ಜನರಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕಾಗ್ತದೆ. ಬಂಧುಗಳೇ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಿಡದಿನಲ್ಲಿರ್ಬೋದು, ಕನಕಪುರ ಏರ್ಪೋರ್ಟ್ ನಲ್ಲಿರ್ಬೋದು, ರಿಯಲ್ ಎಸ್ಟೇಟ್ ಬಿಟ್ರೆ ಯಾವುದೇ ಆಸಕ್ತಿ ಇಲ್ಲ. ಮಾನ್ಯ DK ಶಿವಕುಮಾರ್ ಅವರು ನುಡಿದಂತೆ ನಡೆತಕ್ಕಂಥ ವ್ಯಕ್ತಿಯವರು, ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆತಕ್ಕಂಥ ಮುಖ್ಯಮಂತ್ರಿಗಳು. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರೆ ಬಿಡದಿ ಟೌನ್ಶಿಪ್ ಅನ್ನ ನಾನು ಮಾಡ್ತೇನೆ, DLF ಗೆ ಅವಕಾಶನ ಮಾಡಿಕೊಡ್ತೇನೆ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಏನು DK ಶಿವಕುಮಾರ್ ಅವರು ಭರವಸೆ ಕೊಟ್ಟು ಬಂದಿದ್ದಾರೆ, ಆ ಭರವಸೆಯನ್ನ ಈಡೇರಿಸೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ವಿನಃ ರೈತರ ಹಿತವನ್ನ ಕಾಪಾಡೋದಕ್ಕೆ ಹೊರಟಿಲ್ಲ ಇವರು. ಪ್ರಿಯಾಂಕಾ ಗಾಂಧಿ ಅವರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ಈಡೇರಿಸೋದಕ್ಕೆ, ಕೋಟ್ಯಾಧಿಪತಿಗಳನ್ನ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಡೋದಕ್ಕೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಆ ಭಾಗದ ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೈ ಹಾಕಿರುವಂತದ್ದು. ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ಏನು ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಕೋಪಕ್ಕೆ ಗುರಿಯಾದರೆ ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ, ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ. ಅಧಿಕಾರದ ಮದ, ಅಧಿಕಾರದ ದರ್ಪ ಎಲ್ಲಿಗೆ ತಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಆ ಭಾಗದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಆ ಪ್ರತಿಭಟನೆ ನಿರ್ತಾ ಇರ್ತಕ್ಕಂಥ ರೈತರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡಿ ಅವರಿಗೆ ಜೈಲಿಗೆ ಅಡ್ತಕ್ಕಂಥ ಷಡ್ಯಂತ್ರ ಕುತಂತ್ರ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ, ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಯಾವಾಗ ನೀವು ರೈತರ ಜೀವನದ ಜೊತೆ ಚೆಲ್ಲಾಟ ಆಡೋದಕ್ಕೆ ನೀವು ಕೈ ಹಾಕಿದ್ದೀರಿ, ಆ ರೈತರ ಶಾಪ ಈ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ದೇನೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ರೈತರು ಬೀದಿಗಿಳಿದು ಇವತ್ತು ನಿಮ್ಮ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಇವತ್ತು ನಿಮ್ಮ ಸರ್ಕಾರ ಬಂದು ಇಷ್ಟು ವರ್ಷಗಳಾಗಿದ್ದೇವೆ, ನೀವು ಮುಖ್ಯಮಂತ್ರಿಗಳಾಗಿ ಇಷ್ಟು ತಿಂಗಳಾಗಿದೆ, ಇವತ್ತಿಗೂ ಕೂಡ ಕೃಷಿ ಸಚಿವರು ಇನ್ನೂ ಕೂಡ ಯಾರು ಅಂತೇಳಿ ಇನ್ನೂ ಗೊತ್ತಿಲ್ಲ. ಕೃಷಿ ಸಚಿವರು ಯಾರು ಅಂತೇಳಿ ಇನ್ನೂ ಕೂಡ ನೇಮಕ ಆಗಿಲ್ಲ. ಅದರ ಬದಲಾಗಿ ಇವತ್ತು ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ನೀವು ಹೊರಟಿದ್ದೀರಿ. ನಾನು ನಿಮಗೊಂದು ಕಿವಿ ಮಾತನ್ನ ಹೇಳ್ತೇನೆ, ಹೇಗಿದ್ರು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಲೇಬೇಕು ಅಂತೇಳಿ ನೀವು ತೀರ್ಮಾನ ಮಾಡದಂತೆ ಕಾಣ್ತಾ ಇದೆ. ನಿಮ್ಮ ಇಲಾಖೆಯನ್ನ ಎಲ್ಲವನ್ನ ಬದಿಗಿಟ್ಟು ರಿಯಲ್ ಎಸ್ಟೇಟ್ ಖಾತೆ ಸಚಿವರು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಖಾತೆಯನ್ನು ತೆಗೆದುಕೊಂಡ್ರೆ ಬಹುಶಃ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಖಾತೆಗೆ. ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ಲಜ್ಜೆಗೆಟ್ಟ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ರೈತರನ್ನ ರಕ್ಷಣೆ ಮಾಡುವ ಬದಲಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಭಗವಂತನು ಕೂಡ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿದ್ದಾರೆ ನಿಮ್ಮ ರಾಹುಲ್ ಗಾಂಧಿ? ಎಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು? ಇವತ್ತು ದೇಶಾದ್ಯಂತ ಭಾರತ್ ಜೋಡೋ ಯಾತ್ರೆ ಮಾಡ್ತೇನೆ ಅಂತ ಹೇಳಿ ರೈತರ ಹಿತರಕ್ಷಣೆನ ಕಾಪಾಡ್ತೇನೆ ಅಂತ ಹೇಳಿದಂತ ರಾಹುಲ್ ಗಾಂಧಿ ಅವರು ಇವತ್ತು ನಾಪತ್ತೆ ಆಗಿದ್ದಾರೆ. ನಾನಿವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಆಗ್ರಹ ಪಡಿಸ್ತೇನೆ, ಮಾನ್ಯ ರಾಹುಲ್ ಗಾಂಧಿ ಅವರೇ,
ನಿಮ್ಮದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ನಿಮ್ಮ ಪರಮಾಪ್ತ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಜೀವನಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಏನು ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ರಾಹುಲ್ ಗಾಂಧಿ ಅವರೇ ನಿಮ್ದು ಇದೆ. ದಯವಿಟ್ಟು ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ, ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಡ. ಬಿಡದಿ ಟೌನ್ಶಿಪ್ ಇಂದ ಹಿಂದೆ ಸರಿಬೇಕು ರಾಜ್ಯ ಸರ್ಕಾರ. ಜೊತೆಗೆ ರೈತರ ಮೇಲೇನು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ, ತತ್ಕ್ಷಣ ಕೈ ಬಿಡಬೇಕು ಅನ್ನುವ ಆದೇಶವನ್ನು ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿ, ಆಗ ರಾಜ್ಯದ ರೈತರು ನಿಮ್ಮನ್ನು ಒಪ್ಕೊಳ್ತಾರೆ. ಅದನ್ನ ಮಾಡೋದು ಬಿಟ್ಟು ಇವತ್ತು ಡಿ.ಕೆ. ಶಿವಕುಮಾರ್ ಜೊತೆ ಮಿಲಾವಟ್ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಬಂಧುಗಳನ್ನ ಇಷ್ಟೇ ಹೇಳ್ತಕ್ಕಂಥದ್ದು, ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಆ ಭಾಗದ ಬಿಡದಿ ಭಾಗದ ರೈತರ ಪರವಾಗಿ ನಾವು ಹೋರಾಟಕ್ಕೆ ಧುಮುಕಿದ್ದೇವೆ. ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಕೂಡ ಇವತ್ತು ಹೋರಾಟಕ್ಕೆ ಧುಮುಕಿದ್ದಾರೆ. ರೈತರಿಗೆ ನ್ಯಾಯ ಸಿಗುವವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಎಲ್ಲ ರೈತಾಪಿ ವರ್ಗದ ಎಲ್ಲ ಬಂಧುಗಳು ಕೂಡ ತಾವೆಲ್ಲರೂ ಕೂಡ ಬಂದಿದ್ದಾರೆ. ನಿಶ್ಚಿತವಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ಅಲ್ಲಿಯವರೆಗೂ ಕೂಡ ನಾವು ಹಿಂದೆ ಸರ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬಿಜೆಪಿಯ ರೈತ ಪರ ಹೋರಾಟಕ್ಕೆ, ಬಿಜೆಪಿಯ ರೈತ ಪರ ಹೋರಾಟಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ಈಗ ಬಿಡದಿ ಈ ಸರ್ಕಾರಕ್ಕೆ ಪರಕೆ ಇಟ್ಟು ಕೊಟ್ರಲ್ಲ, ಕೇಸ್ ಯಾರ್ಯಾರ ಮೇಲೆ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಬರ್ಬೇಕು. ಅವರೆಲ್ಲರೂ ಕೂಡ ಯಾರ್ಯಾರು ಕೇಸು ಮರ್ಡರ್ ಕೇಸ್ ಹಾಕಿದ್ದಾರೆ ರೈತರ ಮೇಲೆಲ್ಲ, ಅಲ್ಲಿ ಹೋರಾಟ ಮಾಡಿದಂತ ರೈತರೆಲ್ಲ ಮರ್ಡರ್ ಕೇಸ್ ಹಾಕಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಒಂದು ನಿಮಿಷ ಬರಬೇಕು. ಶಾಲು ಜಿಲು ಆಗ್ತದೆ.